ನಾವು ಇಂದು ಜನವರಿ 26 ಆಚರಣೆ ಮಾಡುತ್ತೇವೆ. ಎಲ್ಲರೂ ಸಾಲಾಗಿ ನಿಂತು ಸಲೀಂ ಹೊಡೆದು ರಾಷ್ಟ್ರಗೀತೆಯನ್ನು ಮಾಡುತ್ತೇವೆ. ನಾವಷ್ಟೇ ಅಂತಲ್ಲ, ನಮ್ಮ ದೇಶಾದ್ಯಂತ ಶಾಲಾ ಕಚೇರಿ ಮೇಲಾಧಿಕಾರಿಗಳು ಹಾಗೂ ಅಂಗನವಾಡಿ ಕಚೇರಿಗಳಲ್ಲಿ ಎಲ್ಲರೂ ಸಾಲಾಗಿ ನಿಂತು ಸಲೀಂ ಹೊಡೆದು ರಾಷ್ಟ್ರಗೀತೆಯನ್ನು ಮಾಡುತ್ತೇವೆ, ಧ್ವಜವನ್ನು ಹಾರಿಸುತ್ತೇವೆ. ನಾವು ಏಕೆ ಇದನ್ನು ಮಾಡುತ್ತೇವೆ ಎಂದರೆ, ನಮಗೆ ಆಗಸ್ಟ್ 1947ರಲ್ಲಿ ಸ್ವತಂತ್ರವು ಸಿಕ್ಕಿತು. ಸ್ವತಂತ್ರದ ನಮ್ಮ ದೇಶವನ್ನು ಬ್ರಿಟಿಷರು ಹಲವಾರು ದೇಶಗಳನ್ನು ಆಳಿದರು. ನಂತರ ಬ್ರಿಟಿಷರು ಆಳಿದರು. ಅವರು ರಾತ್ರಿ 12 ಗಂಟೆಗೆ ಭಾರತವನ್ನು ಬಿಟ್ಟು ತೊಲಗಿದ ನಂತರ ನಮ್ಮ ಹಕ್ಕುಗಳು ನಮಗೆ ಇರಲಿಲ್ಲ. ಏಕೆಂದರೆ ಅವರು ಅವರ ಹಕ್ಕುಗಳನ್ನು ಚಲಾಯಿಸುತ್ತಿದ್ದರು. ಅವರು ಕೂರೆಂದರೆ ಕೂರಬೇಕು, ನಿಲ್ಲೆಂದರೆ ನಿಲ್ಲಬೇಕು. ಆದರೆ ನಮ್ಮ ಹಕ್ಕುಗಳು ಇರಲಿಲ್ಲ. ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡು ನಮ್ಮ ಹಕ್ಕುಗಳನ್ನು ನಾವು ಚಲಾಯಿಸುತ್ತೇವೆ. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ. ಓದುತ್ತಿದ್ದೇನೆ. ಈ ಸುಂದರ ವೇದಿಕೆಯ ಮೇಲಿರುವ ಗಣ್ಯರೇ, ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನು ಈ ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಈ ದಿನ ದೇಶದ ಹಲವೆಡೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಿಹಿ ಹಂಚಲಾಗುತ್ತದೆ. ಆಚರಣೆಯ ಪ್ರಮುಖ ಸಮಾರಂಭ ದೆಹಲಿ ಕೆಂಪುಕೋಟೆಯಲ್ಲಿ ನಡೆಯುತ್ತದೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. National Festival of India. On 26 January 1950, the Constitution of India came into force. I love my country very much and I am proud to be an Indian. Jai Hind, Jai Bharat. आज हम अपने देश के संविधान और जगह बनाने जहाँ उन लोगों के बलिदान का सम्मान करने के लिए एकत्रित हुए हैं। हम अपने लिए लाए हैं गणतंत्र दिवस पर बच्चों के लिए सबसे बेस्ट भाषण हिंदी है, जिसके माध्यम से आप स्टेज पर खड़े होकर उस भाषण पढ़ सकते हैं। ಭಾರತದ ದೇಶದ ಗಣರಾಜ್ಯೋತ್ಸವದ ದಿನ ಪ್ರಜಾರಾಜ್ಯೋತ್ಸವ ದಿನ ನಮ್ಮ ದೇಶ ಸ್ವಾತಂತ್ರ್ಯಗೊಂಡು ಒಂದು ಸ್ಥಿರವಾದ ಕಾನೂನು ಮತ್ತು ಆಡಳಿತ ನಡೆಸಲು ಅಂದಿನ ನಾಯಕರು ನಮ್ಮ ದೇಶಕ್ಕೆ ಕರೆಂಟ್ ಹೋಗ್ತಾರೆ ನೋಡ್ರಿ, ಕರೆಂಟ್ ಹೋಗ್ತ್ರಿ ಸರ್, ಕರೆಂಟ್ ಹೋಗೈತ್ರಿ. We are celebrating 75th Republic Day, the National Festival of India. On this day, Constitution came into force 1950. Republic Day is asked to came into living up this day. I am proud to be an Indian. I love my country very much. और मुझे घर है ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು.
ಚಿಟ್ಟೆ ಬಿಡು ದೊಡ್ಡಪ್ಪ ಚಕ್ರ ನಾನು ಬೆಳೆಸುತ್ತೇನೆ ನನ್ನನ್ನು ಆಶೀರ್ವಾದಿಸಿ ಬೇಕಾಗಿ ನಮ್ಮ ಮಾತುಗಳನ್ನು ಕಲಿಸಿದರೆ ನನಗೆ ಅತೀವ ಸಂತೋಷವಾಗುತ್ತದೆ ನಿನ್ನನ್ನು ಪಡೆದು ನಾವೇ ಆದರೆ ಹಾಗೆಂದರೇನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಸಂಖ್ಯೆ ನನ್ನ ಮೈಯಲ್ಲಿ ಹೊಳೆಯುತ್ತಿರುವ ಶಕ್ತಿವಂಶದ ರಕ್ತ ನಾನು ಜಗದಿದ್ದೆ ಅಂತ ಅರ್ಜುನನ ಮಗ ಹೌದು ಮಗು ನೀ ಹೇಳುತ್ತಿರುವ ಮಾತಲ್ಲಿ ಸಾಧ್ಯವಿಲ್ಲ ಆದರೆ ಈ ಗಣಗೌರ ಯುದ್ಧದಲ್ಲಿ ನಿನ್ನಂತಹ ಬಾಲಕನಿಗೆ ಸಲ್ಲದು ಕುಮಾರ್ ಚಕ್ರಾಯಣ ಬೇಯಿಸುವಿಕೆ ನಾನು ತಾಯ ಗರ್ಭದಿದ್ದರೆ ಶ್ರೀಕೃಷ್ಣ ಪರಮಾತ್ಮನ ಕೇಳಿ ತಿಳಿದುಕೊಂಡು ಬಂದಿದ್ದೇನೆ ನನ್ನನ್ನು ಹರಿಸಿ ಕಲಿಸಿಕೊಡಿ ದೊಡ್ಡಪ್ಪ ಬಲೆ ಕುಮಾರ್ ನಿನ್ನ ಪರಾಕ್ರಮ ಮಾತುಗಳನ್ನು ಕೇಳುತ್ತಿದ್ದರೆ ಈ ಚಕ್ರವನ್ನು ಬೇಯಿಸುವ ಯಾವುದೇ ಅನುಮಾನವಿಲ್ಲ ಇದೇನು ಭೀಮಸೇನ ನೀ ಹೇಳುತ್ತಿರುವುದು ಅಭಿಮನ್ಯು ಇನ್ನೂ ಮಗು ಅವನನ್ನು ಯುದ್ಧಕ್ಕೆ ಕಳಿಸುವುದು ನನಗೆ ಸರಿ ಕಾಣಿಸುವುದು ಅನ್ನ ಅತಿಶಯದ ಚಕ್ರವನ್ನು ಬೇಯಿಸುವ ಸಾಮರ್ಥ್ಯ ಆಯ್ತು ಭೀಮಸೇನ ನಿನ್ನ ಮಾತಿನಂತೆ ಅಭಿಮನ್ಯು ಯುದ್ಧಕ್ಕೆ ಕಳಿಸುವ ನನ್ನ ಸಂದೇಹವಿಲ್ಲ ನಾವೆಲ್ಲರೂ ಯುದ್ಧ ರಂಗದಲ್ಲಿ ವೀರಬಾಲನಿಗೆ ರಕ್ಷಾ ಕವಚದಂತಿರೋಣ ಬಹಳ ಸಂತೋಷ ದೊಡ್ಡಪ್ಪ ನನ್ನನ್ನು ಆಶೀರ್ವಾದ ಪಡೆದು ಬಂದಿದ್ದೇನೆ ನೀನೆ ನನ್ನನ್ನು ಹರಿಸಿ ಕಲಿಸಿಕೊಡಮ್ಮ ನೀನು ಯುದ್ಧರಂಗಕ್ಕೆ ಹೋಗುವಿಯಾ ಅಲ್ಲಿ ಕೃಷ್ಣನಿಗೆ ಏಕಮ್ಮ ಸುಭದ್ರನಾದ ವೀರಪ್ಪನ ಮೇಲೆ ನಿನಗೆ ಸಂದೇಹವೇ ನನ್ನನ್ನು ಹರಿಸಿ ಕಲಿಸಿಕೊಡಮ್ಮ ಆಗಲಿ ಮಗು ಶ್ರೀಕೃಷ್ಣ ಪರಮಾತ್ಮನಿಗೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲದೆ ಶಾಲೆಗೆ ಹೋಗಿ ಕಾಂತ ನೀವು ಯುದ್ಧ ರಂಗಕ್ಕೆ ಹೋಗುವ ವಿಷಯ ತಿಳಿಯಿತು ಅದಕ್ಕಾಗಿ ಈ ರೀತಿ ಚಿಂತೆ ಬಿಡುತ್ತಾರೆ ಈ ಯುದ್ಧದಲ್ಲಿ ನಾನು ಜಯಶಾಲಿಯಾಗಿ ಹಿಂದುಳಿಯುತ್ತೇನೆ ಧೈರ್ಯಗಡದಿಂದ ನಗುಮುಖದಿಂದ ನನ್ನನ್ನು ಕಲಿಸಿಕೊಡು ಆಗಲಿ ಜಯವಿರೋ ತನಕ ಭಯವೇಕೆ ಯುದ್ಧ ಕ್ಷೇತ್ರ ಧರ್ಮ ಹೋಗಿ ಬನ್ನಿ ಆ ಪರಮಾತ್ಮ ನಿಮಗೆ ಒಳಿತು ಮಾಡಲಿ ರಥದಲ್ಲಿ ರಂಗಕ್ಕೆ ಧಾವಿಸಿದಾಗ ಕೌರವರ ಸೇನೆ ಮತ್ತು ಅರ್ಜುನ್ ವಿರುದ್ಧ ಬಲಾಢ್ಯ ಸೈನ್ಯಗಳನ್ನು ಗಣಗೌರ ಯುದ್ಧದಲ್ಲಿ ಅಭಿಮನ್ಯನು ಪರಾಕ್ರಮದಿಂದ ಹೋರಾಡುತ್ತಿದ್ದಾನೆ ಕರ್ಣ ಹಿಂದಿನಿಂದ ಬಂದು ಕೈಯನ್ನು ಮೈಕಿದಾಗ ಬಾ ಸೈಂಧವ ರಾಜ ಬಿಡಬೇಡ ಹೊಡೆ ಕರ್ಣ ಕ್ಷೇತ್ರದ ಮೇಲೆ ನೀವೆಲ್ಲರೂ ಅವನ ಮೇಲೆ ಒಟ್ಟಾಗಿ ಬೀಳಿರಿ ಕೋಲು ಮಲ್ಲಿಗೆ ಕೋಲೆ ಕೋಲು ಚಿನ್ನದ ಕೋಲೆ ಕೋಲು ಮಲ್ಲಿಗೆ ಕೋಲೆ ಕೋಲು ಚಿನ್ನದ ಕೋಲೆ ಗದ್ದೆಯ ಬದಿಯಲ್ಲಿ ಗೊಡ್ಡಾಡೋ ನ್ಯೂನ್ಯಾರೋ ಮೊಗ್ಗು ಹೊಂಬಳೆ ಕೊಡಗರ ಚಿಕ್ಕನಾಯ್ಕ ಗೊದ್ದಾಡುತ್ತಾನೆ ಕೊಡಗಿಲಿ ಕೋಲು ಮಲ್ಲಿಗೆ ಕೋಲೆ ಕೋಲು ಚಿನ್ನದ ಕೋಲೆ ಕೋಲು ಮಲ್ಲಿಗೆ ಕೋಲೆ ಕೋಲು ಚಿನ್ನದ ಕೋಲೆ ದಾಡಿರೋ ಚಂದಿರುವಾಡಿರೋ ನಮ್ಮ ಚೆಂದುಳ್ಳಿ ರಾಮನ ಕೊಂಡಾಡಿರೋ ಚೆಂಡಾಡಿರೋ ಚಂದಿರುವಾಡಿರೋ ನಮ್ಮ ಚೆಂದುಳ್ಳಿ ರಾಮನ ಕೊಂಡಾಡಿರೋ ಚೆಂಡು ಬಂದಾವೆ ಕೊಂಡ್ಕೊಳ್ಳೆ ಹರಿದೇವಿ ದಂಡಿಗೋಗೌನೆ ಮಗರಾಮ ದಂಡಿಗೋಗೌನೆ ನಿನ ಮಗ ರಾಮಣ್ಣ ಚೆಂಡೆಲ್ದ ದುರ್ಗ ಹೋಗನಮ್ಮ ಚೆಂಡಾಡಿರೋ ಚಂಡಿರುವಾಡಿರೋ ನಮ್ಮ ಚೆಂದುಳ್ಳಿ ರಾಮನ ಕೊಂಡಾಡಿರೋ ವಾಲೆ ಬಂದಾವೆ ಓದ್ಕೊಳ್ಳೆ ಹರಿದೇವಿ ದಾಳಿಗೋಗೌನೆ ಮಗರಾಮ ದಾಳಿಗೋಗೌನೆ ನಿನ ಮಗ ರಾಮಣ್ಣ ವಾಲೆ ಇಲ್ದ ದುರ್ಗ ಹೋಗನಮ್ಮ ಚೆಂಡಾಡಿರೋ ಚಂಡಿರುವಾಡಿರೋ ನಮ್ಮ
ಚೆಂದುಳ್ಳಿ ರಾಮನ ಕೊಂಡಾಡಿರೋ ತಿರುವಾಡಿರೋ ನಮ್ಮ ಚೆಂದುಳ್ಳಿ ರಾಮನ ಚೆಂಡಾಡಿರೋ ತಿರುವಾಡಿರೋ ನಮ್ಮ ಚೆಂದುಳ್ಳಿ ರಾಮನ ಕೊಂಡಾಡಿರೋ ವಾಲೆ ಬಂದಾವೆ ಒಕ್ಕೊಳ್ಳೆ ಹರಿದೇವಿ ದಾಳಿಗೋಗೌನೆ ಮಗರಾಮ ದಾಳಿಗೋಗೌನೆ ನಿನ ಮಗರಾಮಣ್ಣ ಒಲೆಯಿಂದ ದುರುಗ ಹೋಗನಮ್ಮ ಚೆಂಡಾಡಿರೋ ತಿರುವಾಡಿರೋ ನಮ್ಮ ಚೆಂದುಳ್ಳಿ ರಾಮನ ಕೊಂಡ ವಾಲೆ ಬಂದಾವೆ ಒಕ್ಕೊಳ್ಳೆ ಹರಿದೇವಿ ದಾಳಿಗೋಗೌ ಮಗರಾಮ ದಾಳಿಗೋಗೌನೆ ನಿನ ಮಗರಾಮಣ್ಣ ಒಲೆಯಿಂದ ದುರುಗ ಹೋಗನಮ್ಮ ಚೆಂಡಾಡಿರೋ ತಿರುವಾಡಿರೋ ನಮ್ಮ ಚೆಂದುಳ್ಳಿ ರಾಮನ ಕೊಂಡಾಡಿರೋ ನನ್ನ ಕಂಡು ತಿರುಗೋ ನಲ್ಲ ಸುವಾರಿ ಜಾಣ ಬೆನ್ನ ಬಿಟ್ಟು ತಿರುಗೋ ದೇವಿನಂತ ಜಾಣ ನನ್ನ ಕಂಡು ತಿರುಗೋ ನಲ್ಲ ಸುವಾರಿ ಜಾಣ ಬೆನ್ನ ಬಿಟ್ಟು ತಿರುಗೋ ದೇವಿನಂತ ಜಾಣ ಅತ್ತ ನೂರಂಗಡಿ ಇತ್ತ ನೂರಂಗಡಿ ಎತ್ತಯ್ಯ ಕೋಲ ಹಿಡಿಯುವುದು ಎತ್ತಯ್ಯ ಕೋಲ ಹಿಡಿಯುವುದು ನಮ್ಮಯ್ಯನ ಮುತ್ತಿನ ಚೌಡಿಗೆ ಎದುರಾಗಿ ನನ್ನ ಕಂಡು ತಿರುಗೋ ನಲ್ಲ ಸುವಾರಿ ಜಾಣ ಬೆನ್ನ ಬಿಟ್ಟು ತಿರುಗೋ ಬೇವಿನಂತ ಜಾಣ 1 2 3 ಸ್ಟಾರ್ಟ್ ನನ್ನ ಕಂಡು ತಿರುಗೋ ನಲ್ಲ ಸುವಾರಿ ಜಾಣ ಬೆನ್ನ ಬಿಟ್ಟು ತಿರುಗೋ ಬೇವಿನಂತ ಜಾಣ ಅತ್ತ ನೂರಂಗಡಿ ಇತ್ತ ನೂರಂಗಡಿ ಎತ್ತಯ್ಯ ಕೋಲ ಹಿಡಿಯುವುದು ಎತ್ತಯ್ಯ ಕೋಲ ಹಿಡಿಯುವುದು ನಮ್ಮಯ್ಯನ ಮುತ್ತಿನ ಚೌಡಿಗೆ ಎದುರಾಗಿ ನನ್ನ ಕಂಡು ತಿರುಗೋ ನಲ್ಲ ಸುವಾರಿ ಜಾಣ ಬೆನ್ನ ಬಿಟ್ಟು ತಿರುಗೋ ದೇವಿನಂತ ಜಾಣ ಅತ್ತ ನೂರಂಗಡಿ ಇತ್ತ ನೂರಂಗಡಿ ಎತ್ತಯ್ಯ ಕೋಲ ಹಿಡಿಯುವುದು ಎತ್ತಯ್ಯ ಕೋಲ ಹಿಡಿಯುವುದು ನಮ್ಮಯ್ಯನ ಮುತ್ತಿನ ಚೌಡಿಗೆ ಎದುರಾಗಿ ಓ ನನ್ನ ಕಂಡು ತಿರುಗೋ ನಲ್ಲ ಸುವಾರಿ ಜಾಣ ಬೆನ್ನ ಬಿಟ್ಟು ತಿರುಗೋ ನನ್ನ ಕಂಡು ತಿರುಗೋ ನಲ್ಲ ಸುವಾರಿ ಜಾಣ ಬೆನ್ನ ಬಿಟ್ಟು ತಿರುಗೋ ಬೇವಿನಂತ ಜಾಣ ಮಾತಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಿದ್ದಾರೆ ಎನ್ನುತ್ತಾನೆ. ಮಂತ್ರಿ ಇದ್ದರು. ತಕ್ಷಣ ಎದ್ದು ಕಂಸನ ರಂಗಕ್ಕೆ ಧಾನ್ಯ ಸುರಿದಿಂದ ಎಡೆಯುತ್ತಿರು ಬಿಡುತ್ತಿದ್ದಾನೆ. ಮೇಲತ್ತು ಇರೋಣ ಮೇಲತ್ತು ಏ ಮೈಕ್ ಅಲ್ಲೈತೆ ಆ ಕಡೆ ಮಾಡಿ ಮ್ಯಾಲ ಅಲ್ಲೇ ಹೋಗ ಕೃಷ್ಣ 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 ಕೇಳಿ ನನ್ನ ಕಿವಿ ತೂತ್ ಬಿದ್ದೋದು. ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನೆಯ ರಕ್ತವನ್ನೇ ಇಳಿದನಂತೆ. ಸವಾರಿ ಮಾಡು ಎಂದು ಬೆನ್ನೊಂದಿರ ಶಕಟನ ಸೊಂಟಾನೆ ಮುರಿದನಂತೆ. ಅವನ ಕೈಲಿ ತುಮೋಟಾಟದ ಬುಗುರಿಯಾಗಿ ಹೋದ. ಗೋರ್ಧನ ಬೆಟ್ಟ ಕಚ್ಚಿ ಛತ್ರಿಯಾಗಿ ಹೋಯಿತು. ಯಾರು ಈ ಕೃಷ್ಣ? ಈ ಗೊಲ್ಲರ ಪೌರಿಗೆ ಈ ಪಾಟಿ ಶಕ್ತಿನ ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ಮ ಗೂಢಾಚಾರ ಶೋಧನೆ ಮಾಡುತ್ತಿದ್ದಾರೆ ಒಡೆಯ. ನಮ್ಮ ಗೂಢಾಚಾರ ಶೋಧನೆ ಮಾಡ್ತಿದ್ದಾರೆ ಒಡೆಯ. ಎಷ್ಟು ದಿನ ಈ ಶೋಧನೆ ಮಾಡೋದು? ಬೆಂಕಿ ಕೇಟ ತಕ್ಷಣ ಸುಡುತ್ತೆ, ಹಾವು ಕಾಲಿಗೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರೆ. ಶೋಧನೆ ನಿಮ್ಮ ಮಠಕ್ಕೆ ಮಂಗಳಾರತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡಿ ಇವರೇ. ನಾನು ಹೇಳ್ದೇನಲ್ಲ ಇಬ್ರು ಇವರೇ ಒಡೆಯ. ಅವರು ಇವ ಶೈಲಿಕ, ಇವ ದುರ್ವಿಧ. ಸರಿ ನಟ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ಇದು ನಿಮ್ಮ ಕಾಲಲ್ಲ, ಇದು ನಿಮ್ಮ ಎಕ್ಕಡ. ಶಬ್ಬಾಷ್. ಇದು ನನ್ನ ಕೈ ಕಾಲಲ್ಲ, ನನ್ನ ಎಕ್ಕಡನೂ ಅಲ್ಲ. ಯಮ್ಮ ಪಾಶ ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಸಾಹೇಬ್ರು ಬಂದು ಖುದ್ದು ಪರಾಮರ್ಶಿಸಿದ್ದಾರೆ. ಹೌದು ಒಡೆಯ. ಆ ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಹೆಬ್ಬಾಗಿಲು. ಬಾಗಿಲುವಾಡದ ಕಮಾನಿನ ಮೇಲೆ ಗಾಜು ರಾಜ ಗೋಪುರವಿದೆಯಂತೆ. ಬಾಗಿಲುವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಅದೇನಾದರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಅದೇನು ತಲೆ ಮೇಲೆ ಬೀಳುಕಲ್ವಾ? ಬೀಟೆ ಇಡೀ ರಚನೆ ಒಂದು ಸಣ್ಣ ಕೀಲಿ ಮೇಲೆ ತರ್ತದಂತೆ. ಆ ಕೀಲಿ ಎಳೆದು ಬಿಟ್ರೆ ಮುಗಿಯಿತು. ಅಬ್ಬ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಕೃಷ್ಣ ಅದೇ ಬಗಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ನ ತಲೆ ತಿಂತೀರಿ. ತಲೆ ಇದೆ ನಿಮ್ಗೆ? ಸುಮ್ಮನೆ ಅನ್ನೋದು ಬಗಲ ಇಡಿ.
ಇನ್ನೊಂದು ಬಾಗ್ಲ. ಎಲ್ರು ಬರೋ ಬಾಗ್ಲಿಲ್ಲಿ ನಾನು ಬರ್ಬೇಕಾಗುತ್ತಾ ಮತ್ತೆ? ಆದ್ರೆ ಒಡೆಯ ನಿನ್ನ ಬುರುಡೆ ಸ್ವಲ್ಪ ಆಚೆ. ನೀ ಬಾಯಿ ಕಡೆ. ಅಪ್ಪಣೆ ಬೇಕು ಅನ್ನದಾತ. ನಮ್ಮ ಪಟ್ಟದ ಆನೆ ಹೇಗಿದೆ? ಏನಂದ್ರೆ ಹೆಸರು? ಕೋಲೆಯ ಪೀಡ. ಕೋಲೆಯ ಪೀಡ. ಔಷಧ ಪಥ್ಯ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು ಡ್ಯೂ ಅಂತ ಮೈ ಮೇಲೆ ಬಿಡುತ್ತೆ. ಬೀಳ್ಬೇಕು ಮತ್ತೆ ಬೀಳ್ಬೇಕು. ಕೆಲಸ ಆದ ನಂತರ ಮತ್ತು ಆಯ್ತು ಸುಟ್ಟು ಬಿಡಿ. ಅದನ್ನ ಮತ್ತೇನಾದ್ರು ದಾಂಧೆ ಮಾಡಿತು ಮಕ್ಕಳು ಮರಿ ತಾವೇ ಪಾಪ ಅಲ್ವೇ ಮತ್ತೆ? ನೀವಿನ್ನು ಹೊರಡಿ, ಸ್ವಲ್ಪ ಇರಿ. ಕೊಯ್ದ ಮಟ್ಟು ಯಾರಿಗೂ ಗೊತ್ತಾಗಬಾರದು. ನಮ್ಮ ಊರಿನಲ್ಲೂ ಕಂಬ ಕಂಬಕ್ಕೂ ಕಿಮ್ಮ ಕಮ್ಮ ಕಲ್ವೆ. ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡಾನು ಅಲ್ಲ. ಭಲೇ ತಮಾಷೆ ಕಣ್ರಿ ನೀವು ಮಂತ್ರಿ. ಊರ ಮೇಲೂ ಒಂದು ಕಣ್ಣಿಡು. ರಾಜಕೀಯಲ್ಲಿ ಯಾರು ನಂಬಾರ್ದು, ನಿನ್ನನ್ನು ನೀನು ಕೂಡ. ಬಾಯಿಲಿ ಕೂತ್ಕೋ. ಏನ್ ಇರ್ಬೇಕ್ರಿ ಮಂಡ್ಯಲ್ಲಿ ಕೊತ್ತು ಮಾಂಸ ಇರ್ಬೇಕು. ನೋಡಿದ್ರೇನ್ರಿ? ಏನಿದ್ರಿ ಹೊಡಿಯ? ಆ ಕೃಷ್ಣನ ನೀವು ನೋಡಿದ್ರೇನ್ರಿ? ಓಹೋ ನೋಡ್ದೆ ಒಡಿಯ. ಹೇಗಿದ್ದಾನ್ರಿ ಆ ಪಟ್ಟಿಂಗ? ಇದ್ದಾನೆ ಒಡಿಯ. ಇದ್ದಾನೆ ಗೊತ್ತು, ಯಾರಾಗೆ ಇದ್ದಾನೆವ? ತಾವು ಹೇಳೋದು ನಿಮ್ಮ ತಲೆ ನಿಮ್ಗೆ ತಿಳಿಲಿಲ್ಲಲ್ವಾ? ಆ ಕೃಷ್ಣನ ನೀವು ನೋಡಿದ್ರಲ್ವಾ? ನಮ್ಮ ದೇವಕಿ ಮಗನಾಗ ಅನಿಸ್ತಾನೆ ನಿಮ್ಗೆ? ಕಣ್ಣು, ಮೂಗು, ತುಟಿ, ಗದ್ದ, ಹೋಲಿಕೆ ಏನಾದ್ರೂ ಇರ್ಬೇಕಲ್ವಾ? ದೇವಕಿ ತರ ಅಥವಾ ವಾಸುದೇವನ ತರ ಒಟ್ಟಿಲಿ ಹುಟ್ಟಿದ್ರೆ ಏನಾದ್ರೂ ಹೋಲಿಕೆ ಇರುತ್ತೆ. ಈ ಬೆಳಗುಗಳು ನೋಡು, ನಮ್ಮಪ್ಪಂದೆ ಮಾತ್ರ ನಂದು. ವಸುದೇವ ದೇವಕ್ಕೆ ಹೋಲಿಕೆ ಏನೂ ಇಲ್ಲ, ಆದರೆ ಕೈ ಮಾತ್ರ. ಕೈ ಮಾತ್ರ ಹೀಗೆ ಕಾಣ್ತು ಒಡಿಯ. ಎಲ್ಲ ಇವನ ಮಕ್ಕಳು ಸೋದರ ಮಗನು ಹೊಲ್ತವೇನ್ರಿ? ದೃಶ್ಯ 2. ವಾಸುದೇವ ದೇವಕಿ ಕಂಸ ಬಂಧಿಸಿರುವ ಸ್ಥಳ ಸ್ವರ್ಣ ಶಂಕಲಲ್ಲಿದ್ದಾಳೆ. ದೇವಕಿ ವಾತಾಯನ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾನ ಮುರುಗನಾಗಿ ನಿಂತಿದ್ದಾನೆ. ನೋಡಿ ಯಾರೋ ಬಂದ ಹಾಗಿದೆ. ಓಹೋ ಮಹಾರಾಜ, ಬಾ ಬಾ. ನಿದ್ದೆ ಬಂತ ಬಾ. ಬರದೆ ಏನ್ ಮಾಡ್ತೆ? ಪರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಬಾ ಕುಳಿತುಕೋ. ಶಬ್ಬಾಸ್ ಬಾವ. ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೇನೇ ಇಲ್ಲ. ರಾಜಕಾರಣಿ ಹಾಗೆ 10 ಜನರ ಮಧ್ಯೆ ಕೂತಾಗ ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚಿದ ರೆಪ್ಪೆ. ಮೊದಲಿಂದಲೂ ಅಷ್ಟೇ ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲೆಲ್ಲ ಕುಡಿದವರು ನಮಗೆ, ನಾವು ಹಾಲು ಇಡ್ಸಲ್ಲ ನಮಗೆ. ದೇವಕಿ, ಹಾಲು ಗೀಲು ಏನು ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋಲು, ಮಾತಾಡೋ ಮಹಾರಾಜ. ನೋಡಿದ್ಯಾ ಇನ್ನು ನನ್ನ ಮೇಲೆ ಅಸಮಾಧಾನ, ನನ್ನ ತಂಗಿಯ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡಿದೀಯಾ? ಸಂಕೋಡಿ ಆಗ್ತಿದ್ದೀನಿ ನಿಜ, ಆದ್ರೆ 100ಕ್ಕೆ 100 ಅಪರಂಜಿದ್ದು. ಹೊರಗೆ 3 ಎಳೆ, ಕೈಗೆ 2 ಎಳೆ, ಕಾಳಿಗೆ 1 ಎಲೆ. ಚಿನ್ನದ್ದೆ 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಆದರೂ ಕತ್ತಾಗಿದೆಯಾ? ಇದು ಪ್ರೀತಿ ಅಂದ್ರೆ ಎಲ್ಲಿ ಗುರು ಬಾವ. ಇವತ್ತೊಂದು ನಿಮಗೆ ವಿಶೇಷ ಸುದ್ದಿ ಹೇಳ್ಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸುತ್ತಾರೆ. ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಚೋ ಈ ಹುಡುಗದ್ದು. ಇವತ್ತ ಬಿಲ್ಲ ಹಬ್ಬ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ಅದೃಷ್ಟ ಅಂತಾರು ನಿಮ್ಗೇನು ಗೊತ್ತಿರಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇವಾಗಿಲ್ಲ, ಮಳೆಯಲ್ಲೂ ತೊಳೆಯೋದಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದು ನನ ಕೂಡ ಒಳಗೆ ಬರೋದಿಲ್ಲ, ಒಂದು ನನ ಕೂಡ ಹೊರಗೆ ಹೋಗೋದಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಟ್ಟು ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ರು ನೀವು ಸ್ವತಂತ್ರರು, ಬಯಲದಲ್ಲಿದ್ರು ನಾವು ಬಂದಿಗಳು. ಎಲ್ಲಿ ಹೋದ್ರು ಈ ಅಂಗರಕ್ಷಕರ ಪೀಡೆ. ನಿಂಚಿಂತೋಗಿ ಊಟ ಮಾಡೋಗಿಲ್ಲ, ನಿಂಚಿಂತೋಗಿ ನೀತಿ ಮಾಡೋಗಿಲ್ಲ. ಕಣ್ಣು ಮುಚ್ಚಿಟ್ರೆ ತಕ್ಕ ಎದ್ದುಕೊಂತಾವೆ. ನಾನು ಕೊಂಡ ಮಕ್ಕಳು 14 ವರ್ಷದಿಂದ ಅಷ್ಟಮಾಯ್ತು. ಎಷ್ಟೋ ಮಕ್ಕಳು ಹುಟ್ಟಿದವು ಈ ದೇಶದಲ್ಲಿ. ಎಷ್ಟು ಅಂತ ನನ್ನ ಕೊಲ್ಲಿಸಲಿ. ದೇವಕಿ ಹೊಟ್ಟೆ ನಿಂತು 8ನೇ ಮಗ ನನ್ನ ಕೊಲ್ಲಬೇಕು. ಆದ್ರೆ ದೇವಕಿ ನಿನ್ನ 8ನೇ ಮಗ ಪುತ್ರ ಅಲ್ಲ, ಪುತ್ರಿ. ದೇವಕಿ ಬೆನ್ನಿಂದ ಬಿದ್ದ ಅನ್ನನಿಂದ ಹೊಟ್ಟೆಲಿ ಹುಟ್ಟಿದ ಕೂಸೆ ನಿನಗೆ ದೊಡ್ಡದ? ಹೇಳು, ದಯವಿಟ್ಟು ಹೇಳು. ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ? ನನಗೆ ರಾಜ್ಯ ಬೇಡ, ಕೋಟೆ ಬೇಡ, ಪಟ್ಟ ಬೇಡ, ಪಗಡೆ ಬೇಡ, ಎಲ್ಲ ನಿನ್ನ ಗಂಡನಿಗೆ ಕೊಡ್ತೀನಿ. ಹೇಳು, ನಿನ್ನ 8ನೇ ಮಗನ ಎಲ್ಲಿ ಬಚ್ಚಿಟ್ಟಿದ್ದಿ? ಹೇಳು, ಎಲ್ಲಿ ಬಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ನಾನು ನಂಬ್ತೀನಿ. ಹೇಳು ದೇವಕಿ, ನಿನ್ನ ಮಾತು ನಾನು ನಂಬ್ತೀನಿ. ಹೇಳು.
ಬಚ್ಚಿಟ್ಟಿದ್ದು ನಿಜ, ಆದರೆ 9 ತಿಂಗಳು ಇಲ್ಲೇ ಬಚ್ಚಿಟ್ಟಿದ್ದು ಮಗುನ. ಮತ್ತೆ ಅದೇ ಮಗಳು ಹೇಳಕ್ಕೆ 16 ವರ್ಷದ ಹಿಂದೆ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ತಿದ್ರು, ಲಕ್ಷ. ಆದ್ರೆ ಇನ್ನೂ ಒಂದು ಮಗನ್ನ ಕೂಡ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಆ ಗೊಲ್ಲರ ಹುಡುಗ ಶ್ರೀರಂಗ ಕೃಷ್ಣ. ಕೊಲ್ಲಲಿಕ್ಕೆ ಬಂದವನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸಹಿತ ಪರಮಾತ್ಮ ಪ್ರಾಣ ಮಿತ್ರ. ನಿನ್ನ ಮೊದಲ ಹೆಂಡತಿ ರೋಹಿಣಿ ಅರಮನೆಯ ಕೊಳ್ಳಕ್ಕೆ ಕಚ್ಚಿ ಹಾಕೋಕೆ ಬಂದೆ ಅಂದ್ರೆ ಸುಮ್ಮನೆ ಇದ್ದೆ. ಆದ್ರೆ ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರುವಾಗಿದೆ. ಕೃಷ್ಣ ನಿಮ್ಮ ಮಗನೇ ಇರ್ಬೇಕೇನು? ನಿಮ್ಮ ಮಗನೇ ಅವನು, ನನ್ನ ಸೋದರ ಅಳಿಯವನು. ಸುಳ್ಳು. ಕೃಷ್ಣ ನನ್ನ ಮಗ ಅಲ್ಲ. ಅವನು ಯಾಕೆ ಆದನು ನನ್ನ ಮಗ? ಅವನು ನಂದನ ಮಗ. ಅವನು ಯಶೋದೆಯ ಮಗ ಅಲ್ಲ. ಅವನು ನನ್ನ ಮಗ ಅಲ್ಲ. ಅವನು ನಿಮ್ಮ ಮಗ ಅಲ್ಲ, ಸರಿ, ಮತ್ತೆ ನಿಮ್ಮ ಮಗ ಅಲ್ಲ ಅವನು ಅಂದಮೇಲೆ ಅವನನ್ನು ಕೊಂದ್ರೆ ನಿಮ್ಗೆ ಬೇಜಾರಿಲ್ಲ ಅಲ್ವಾ? ಮುಂದೆ ಕಂಸನ ಯಾವುದೇ ಪ್ರಯತ್ನ ಫಲ ನೀಡದೆ ಈ ನಾಟಕದ ಉದ್ದೇಶ, ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿದರೆ ನಮಗೂ ಕೆಟ್ಟದ್ದು ಆಗುತ್ತದೆ. ಆದ್ದರಿಂದ ಎಲ್ಲರೂ ಒಳ್ಳೆಯವರಾಗಿ ಬದುಕೋಣ. ನಮಸ್ಕಾರ.
and my character name is Siddhartha. My name is Nagatna Shigeri. My character name is Garg. My name is Savita Shivanam Hanuganavar and my character name is Swan. My name is Madhu Bagar and my character name is Devdatta. Bring him me. I wonder why Prince Devadatta wants to see the king at this time. Perhaps he wants to complain against someone. What is it, Devadatta? Why have you come to me at this time? Sir, the prince will not give me swan. I want justice from you. Be calm, Devadatta. You say that. Be calm, Devadatta. You say that the swan is yours. Yes, sir, he has shoot it and it fell on the ground near the prince. He picked it up and said, could not give it to me. That's very naughty of Siddhartha. Go and call him. The prince is a good lad. He cannot do a thing. That's wrong. I agree with you. Siddhartha, Devadatta says that you have taken his swan. Is that the swan which you took from him? Your Highness, Devadatta has complained about this swan, but it is not his swan, it's mine. No, Your Highness, it is not his, it is mine. I shoot the swan, so it's mine. Be calm, Devadatta. You say that the swan is yours because you shoot it. Is that right? Yes, sir, that's quite right. What do you say, Siddhartha? Why do you say that the swan is yours? Your Majesty, Devadatta, shoot this swan, but I saved its life. That's why it's mine. Here! Listen, Siddhartha, a Kshatriya cannot give up what he has shoot. Do you agree with me? Yes, I do, sir, but a Kshatriya cannot give up a suppliant either. This man came to me for protection. I cannot give it up. Your Highness, it is not his, it is Your Highness. This is injustice. I shoot the swan, so it's mine. Well, boys, I am puzzled. It's a strange case. I do not know how to decide it. Can you help me? I will try, Your Highness. Very well then. Please go ahead. Prince Siddhartha and Prince Devadatta, please listen to me. Prince Devadatta says that the swan it is has because he has shoot it. And Prince Siddhartha says that the swan it is has because he shoot it. Yes, sir. Yes, you are right. Good. Now, Prince Siddhartha, please put the swan on this stool. Prince Devadatta, please come forward and ask the swan to call to come to you. Come to us and come. That will do, Prince Devadatta. Now, it's your turn to call the swan to Prince Siddhartha. Dear swan, do not be afraid. I have come to you. Come and sit on my lap. Your Highness, the swan has decided the case. It has indeed, and we accept the decision. The swan belongs to Prince Siddhartha. Love you, Prince Siddhartha. Love you, Prince Siddhartha. Love you, Prince Siddhartha. ವಿದ್ಯಾರ್ಥಿನಿಯರು ಇಂಗ್ಲಿಷ್ ನಾಟಕವನ್ನು ಅತಿ ಅದ್ಭುತವಾಗಿ ಪ್ರದರ್ಶಿಸಿದ್ದಕ್ಕೆ ಅವರಿಗೆ